ನಾನಿವತ್ ಬಂದದ್ದು ಕೋಣೆಹಾರ ಕಬಡ್ಡಿ ಮ್ಯಾಚಿಗೆ ಮಾರ್ರೆ. ಹಂಗೆ ಸ್ಟೇಜ್ಗೆ ನಾನಿಗೊಂದ್ ಸನ್ಮಾನ ಐತೆ. ಕಡಿಕೆ ಸಂದೀಪಣ್ಣ ಗ್ರೌಂಡಿಗೆ ಒಂದ್ ಕಾಯಿ ಹೊಡೆದ್ರೆ ಅದ ಹಾಪಕ್ಕೂ ಮಿತಿನ್ ಗೌಡ್ರೊಟ್ಟಿಗೆ ಒಂದ್ ಫೋಟೋ ತೆಕ್ಕಂತ ಮಾರ್ರೆ. ಚಂಡಿಯಲ್ಲ ಹಾಪಕ್ಕೂ ಮ್ಯಾಚ್ ಸ್ಟಾರ್ಟ್ ಐತೆ. ನಾನು ವಿಡಿಯೋ ಮಾಡು ಅನ್ಕೊಂಡ್ ಒಳಗೆ ಕೂಕಂಡಿ ಕಾಣಿ. ಚಿಬದೆ ಮ್ಯಾಚ್ ಹತ್ತಿದ್ರೆ ಆಚೆ ಬದೆ ಇವ ಚಾ ಕುಡಿತಿದ್ದ ಕಾಣಿ. ಕಡಿಕ್ ನಮ್ ರಂಜು ಗೊಂಬಿ ವೇಷಕ್ಕೆ ಕುಣಿತಿದ್ದ ಮಾರ್ರೆ. ನಮ್ ಕ್ವಾಣಿಹಾರ ಟೀಮಿಗೆ ಪಾಯಿಂಟ್ ಬಂದ್ರೆ ನಮ್ ಪ್ರಶಾಂತ್ ಅಣ್ಣಂಗೆ ಎಷ್ಟು ಖುಷಿ ಹಬ್ಬ ಕಾಣಿ. ಇಲ್ವಾ ನನ್ ಪಾಯಿಂಟ್ ಬಂದಂಗು ಆಚೆಗೆ ಒಬ್ಬ ಪೀಪ್ರಿಕಿ ಉತ್ತಿದ್ನೆ. ಜಪ್ತಿ ಟೀಮಿನರಂತೂ ಒಂದೊಂದು ಪಾಯಿಂಟಿಗೂ ರೊಚ್ಚಿಗೆ ಎದ್ಕೊಂಡಿದ್ದೀರ್ ಕಾಣಿ. ಅದೇ ಲವ್ ಯು ಬ್ರೋ ಸಬ್ಸ್ಕ್ರೈಬರ್ ಕಡಿಕೆ ನಮ್ ಬಿತ್ಕಲ್ ಗಟ್ಟಿ ಟೀಮಿನ ಮ್ಯಾಚ್ ಸ್ಟಾರ್ಟ್ ಐತೆ. ನಮ್ಮ ಮಕ್ಕಳಂತೂ ಮೇಲ್ ಹಾರಿ ಕೆಳಗ್ ಹಾರಿ ಒಳ್ಳೆ ಪಾಯಿಂಟ್ ತಕ ಬಂದ್ ಗೆದ್ರೆ ಖುಷಿಗೆ ಒಂದ್ ರಮೇಶ್ ಅಣ್ಣನ ಹೋಟ್ಲಿಗೆ ಹೋಗಿ ಒಂದ್ 6 ಇಡ್ಲಿ ತಿನ್ಕ ಬಂತೆ. ಇಡ್ಲಿ ಎಲ್ಲ ತಿನ್ಕಂಡ ಬೈಂದೂರ್ ಪ್ರಸಾದ್ ಅಣ್ಣನ ಒಂದ್ ಮಾತಾಡ್ಸ್ಕೊಂಡ ಕಡಿಕ್ ಅಂತಾರಾಷ್ಟ್ರೀಯ ಕಬಡ್ಡಿ ಪಟ್ಟು ಒಬ್ರಿ ಸನ್ಮಾನ ಮಾಡ್ತು ಮಾರ್ರೆ. ಒಳಬದೆ ಮ್ಯಾಚ್ ಹತ್ತಿದ್ರೆ ಹೊರಗ್ ಬದ ಇವ್ರದ್ ಗೌ ಜಾತಿ ಗುಂಡ ರೈಡಿ ಬಂದಲ್ಲಂತೂ ಅವನ ಅಭಿಮಾನಿಗಳ ಡ್ಯಾನ್ಸ್ ಎಲ್ಲ ಬಿಗಿ ಇತ್ ಮಾರ್ರೆ. ಸೆಕೆಂಡ್ ಬಂದದ್ದು ನಮ್ಮ ಹಾಲಾಡಿ ಟೀಮ್. ಹಾಗೆ ಫಸ್ಟ್ ಬಂದದ್ದು ನಮ್ ಜಪ್ತಿ ಟೀಮ್ ಕಾಣಿ. ಕಡಿಗ್ ಟ್ರೋಫಿನೇ ಗಾಡಿ ಮೇಲೆ ಹಾಯ್ಕೊಂಡ ಕೊಣ್ಕಂತ ಜಪ್ತಿ ಹೊರಟ್ರು ಕಾಣಿ. ಕೋಣೆಹಾರ ಕಬಡ್ಡಿ ಮ್ಯಾಚಲ್ಲಿ ಒನ್ ಆಫ್ ದಿ ಬೆಸ್ಟ್ ರೈಡ್ ನನ್ನ ತಮ್ಮ ಅಚ್ಚುದ್ ಕಾಣಿ. ಹೆಂಗೆ ರೈಡ್ ಮಾಡಿದಾನಿ ಕೇಳ್ರೆ ಎಷ್ಟು ಹೈಟ್ ಹಾರಿದ ಕಾಣಿ ಮಾರ್ರೆ. ಇದು ಒಂದು ರೈಡ್ ನಂಗೆ ಅಂತೂ ಫುಲ್ ಖುಷಿ ಆಯ್ತು. ಬರಬೇಕು ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಪ್ರವೇಶ ದ್ವಾರದತ್ತ ಬರಬೇಕು. ಬಯಸುತ್ತಾ ಕೋಣೆಹಾರ ಫ್ರೆಂಡ್ಸ್, ಕೋಣೆಹಾರ ನಮ್ಮ ಊರಿನ ಹುಡುಗರು ಈ ಗ್ರಾಮೀಣ ಭಾಗದಲ್ಲಿ ಒಂದು ಕಬಡ್ಡಿ ಹಬ್ಬವನ್ನು ಆಚರಿಸಬೇಕು ಎನ್ನುವ ಆಸೆಯಿಂದ ಎಲ್ಲರನ್ನೂ ಸೇರಿಸಿಕೊಂಡು ಇಂದು ಇಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಬಹಳ ವ್ಯವಸ್ಥಿತವಾಗಿ ಪಂದ್ಯಾಟವನ್ನು ಆಯೋಜಿಸಿ ನಮ್ಮೂರಿನ ಹೆಸರನ್ನು ಎಲ್ಲ ಕಡೆ ಪ್ರಸರಿಸುವಂತೆ ಮಾಡಿರುತ್ತಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಮಾರ್ಗದರ್ಶನ ನೀಡುವುದರ ಜೊತೆಗೆ ಕುಂದಾಪುರ ತಾಲೂಕಿನ ಹಲವಾರು ಜನಪರ ಕಾರ್ಯಕ್ರಮಗಳ ಮೂಲಕ ಜನರ ಮನೆ ಮಾತಾಗಿರುವ ಜನಪ್ರಿಯ ಶಾಸಕರು ಹಾಗೂ ನನ್ನ ನಾಯಕರು ಆದ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುಷ್ಪವನ್ನು ನೀಡಿ ಗೌರವಿಸುವಂತೆ ಶ್ರೀ ಗೌತಮ್ ಶೆಟ್ಟಿ ಇವರಲ್ಲಿ ವಿನಂತಿ. ನಗರ ಪ್ರದೇಶಗಳಲ್ಲಿ ನಡೆಯುವಂತಹ ಕ್ರೀಡಾಕೂಟವನ್ನ, ಕಬಡ್ಡಿ ಪಂದ್ಯಾಟವನ್ನ ನಮ್ಮ
ಗ್ರಾಮೀಣ ಭಾಗದಲ್ಲಿ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡುವಂಥದ್ದು ಅಷ್ಟೊಂದು ಸುಲಭ ಸಾಧ್ಯವಲ್ಲ. ಹಲವಾರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ದೀಪ ಬೆಳಗಿಸುವುದರ ಮೂಲಕ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮನ್ನ ಕೆಲಸವನ್ನ ಮಾಡಿಕೊಡುವಂತಹ ಇವರನ್ನ ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯ. ಸನ್ಮಾನಿಸುವಂತೆ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ಯುತ್ ಇಲಾಖೆಯಲ್ಲಿ ದೂರದ ಬೆಳಗಾವಿಯಿಂದ ನಮ್ಮೂರಿನ ಹುಣಸೆಮಕ್ಕಿಯ ವಿಭಾಗದಲ್ಲಿ ಲೈನ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕಳೆದ ಬಾರಿ ನಮ್ಮೂರಿನಲ್ಲಿ ನಡೆದಂತಹ ಚಂಡಮಾರುತದ ಸಮಯದಲ್ಲಿ ಹಲವಾರು ಮರಗಳು, ಹಲವಾರು ವಿದ್ಯುತ್ ಕಂಬಗಳು ಧರೆಗುಳಿದಂತಹ ಸಂದರ್ಭದಲ್ಲಿ ನಮ್ಮೊಂದಿಗೆ ಪ್ರತಿಯೊಂದು ದಿನದಲ್ಲೂ ಕೈ ಜೋಡಿಸಿ ಆ ವಿದ್ಯುತ್ ಸಮಸ್ಯೆಯನ್ನ ಸರಿದೂಗಿಸುವಲ್ಲಿ ಸಹಕಾರ ನೀಡಿರುವಂತಹ ನಿಮ್ಮಿರುವರ ಸೇವೆಯನ್ನ ಗುರುತಿಸುವುದು ನಮ್ಮೆಲ್ಲರ ಹೆಮ್ಮೆಯ ಕರ್ತವ್ಯ, ಹಾಗೆಯೇ ನಮಗೆ ಸಂತೋಷದಾಯಕ. ನಮ್ಮೂರಿನ ಪ್ರೀತಿಯ ಯುವಕರ ಈ ಒಂದು ಸನ್ಮಾನವನ್ನ ಸ್ವೀಕರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಮುಂದಿನ ಭವಿಷ್ಯವು ಉಜ್ವಲವಾಗಿರಲಿ. ಇವರನ್ನ ಅಂಬುಗೋಳಿ ಜಂಗಮ ಮಠ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮೂರಿನ ಗಣ್ಯ ವ್ಯಕ್ತಿಗಳು, ಹಾಗೆಯೇ ಭಾಸ್ಕರ ಪಾತ್ರಿಗಳು ಕೋಣೆಹರ ಬೆಂಡೆಕೊಟ್ರು ಶ್ರೀ ಕುಲಮಾಸ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಪಾತ್ರಿಗಳಾಗಿರುವ, ಹಾಗೆಯೇ ನಮ್ಮೂರಿನ ನಮ್ಮ ಮಾರ್ಗದರ್ಶಕರಾಗಿರುವ ಶ್ರೀ ಭಾಸ್ಕರ್ ಪಾತ್ರಿಗಳು ಇವರನ್ನ ಸನ್ಮಾನಿಸುವುದು ಹೆಮ್ಮೆಯ ವಿಷಯ. ಅದೇ ರೀತಿಯಲ್ಲಿ ಹಲವಾರು ಪ್ರಸಂಗಗಳನ್ನ, ಯಕ್ಷಗಾನ ಪ್ರಸಂಗಗಳನ್ನ ಬರೆದು ನಮ್ಮೂರಿನ ಕೀರ್ತಿಯನ್ನ ಯಕ್ಷಗಾನದಲ್ಲಿ ಕೊಂಡಾಡುವಂತೆ ಮಾಡಿರುವಂತಹ ಶ್ರೀ ನಾಗರಾಜ್ ಶೆಟ್ಟಿ ಕೋಣೆಹರ ಇವರನ್ನು ಕೂಡ ಸನ್ಮಾನಿಸುವಂತದ್ದು ನಮ್ಮ ಈ ಕೋಣೆಹರ ಫ್ರೆಂಡ್ಸ್ ಇವರ ಒಂದು ಹೆಮ್ಮೆಯ ಸಂಗತಿ. ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಆಶೀರ್ವಾದವನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಮಗೊಂದು ಹೆಮ್ಮೆಯ ಸಂಗತಿ. ಶ್ರೀ ಸಂಚಿತ್ ಕೋಣೆಹರ ಅವರ ಪರವಾಗಿ ಅವರ ತಂದೆ ಶ್ರೀ ಮೂರ್ತಿಯಯ್ಯ ಕೋಣೆಹರ ಇವರು ಕೂಡ ನಮ್ಮೂರಿನ ಹೆಮ್ಮೆಯ ಸಾಧಕರ ಪಟ್ಟಿಯಲ್ಲಿ ಹೆಸರನ್ನು ಪಡೆದಿರುತ್ತಾರೆ. ಇವರೆಲ್ಲರನ್ನ ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವವರು ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಗಣ್ಯ ವ್ಯಕ್ತಿಗಳನ್ನ ಇಂಥ ಸಣ್ಣ ಸಣ್ಣ ಊರು ಕೋಣಿಹರವು ಕೂಡ ಒಂದು ಸಣ್ಣ ಊರು ಈ ಹಳ್ಳಿ ಪ್ರದೇಶದಲ್ಲಿ. ಹಾಗೆ ನಮ್ಮ ತಕೊಂಡು ಅವರೇ ಅಂದ್ರೆ ಈಗ ಶಾಂತರಾಮ್ ಸರ್ ಹೇಳಿದ್ರು ಕೈ ಸುಟ್ಕೊಳ್ತಾರೆ ಅಂತ, ಅದು ತುಂಬಾ ಕಡೆ ಆಗಿದೆ ಅವರಿಗೆ. ಅವರೆಲ್ಲೂ ಹೇಳಿಲ್ಲ ನಮ್ಮೂರು ನಮ್ಮ ಹೆಮ್ಮೆ ಅಂತಾನೆ ಇದ್ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಪ್ರತಿ ಸಲ ಒಂದು ಸಾಧಾರಣ ಒಂದು 10-10:30 ತನಕನೂ ಇಲ್ಲಿ ನಮ್ಮ ಜೊತೆ ಇದ್ದು ಮತ್ತೆ ಪ್ರತಿದಿನ ನಮ್ಗೆ ಫೋನ್ ಮಾಡಿ ಎಲ್ಲ ಇದಕ್ಕೂ ನಮ್ಗೆ ಒಂದು ಪ್ರೇರಣೆಯಾಗಿ ಇಲ್ಲಿ ಬಂದು ನಿಂತು ಅವರೊಂದು ನಮ್ಮ ಎಲ್ಲಾ ಯುವಕರ ಒಂದು ಆತ್ಮೀಯವಾಗಿ ಅವರು ನಮ್ಮ ವಿಶ್ವಾಸವನ್ನು ಸಹ ಅವರು ಗಳಿಸ್ಕೊಂಡಿದ್ದಾರೆ. ಅವರಿಗೂ ನಾವು ಎಲ್ಲ ಯುವಕರು ಯಾವುದೇ ಸಮಯದಲ್ಲೂ ಸಹ ನಿಮಗೆ ಋಣಿಯಾಗಿರ್ತೀವಿ. ಎಲ್ಲ ಊರಿನವರು ಪರವಾಗಿಯೂ ನಾವು ಋಣಿಯಾಗಿರ್ತೀವಿ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಶ್ರೀ ಪ್ರಶಾಂತ್ ಕೋಣೆಹಾರ. ಅವರಿಗೆ ನೀವೆಲ್ಲರೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ನೀವು ಚಪ್ಪಾಳೆ ಮೂಲಕನೂ ಹಾಕಬೇಕು, ಮನಸ್ಸಿಂದನೂ ಹಾಕಿ. ಥ್ಯಾಂಕ್ ಯು. ಕೋಣೆಹಾರ ಗ್ರಾಮಸ್ಥರು ಅತ್ಯಂತ ಮಿನುಗುವಂತಹ ಟ್ರೋಫಿಗಳನ್ನ ಈ ಒಂದು ಪಂದ್ಯದಲ್ಲಿ ಗೆದ್ದವರಿಗೆ ನೀಡಲಿದ್ದೇವೆ. ಈ ಒಂದು ಕಾರ್ಯದಲ್ಲಿ ಟ್ರೋಫಿಗಳನ್ನ ಅನಾವರಣಗೊಳಿಸುವಂತಹ ಒಂದು ಇದನ್ನ ನಮ್ಮೂರಿನ ಹೆಮ್ಮೆಯ ಕೃಷಿಕರಾಗಿರುವ ಶ್ರೀ ಸದಾನಂದ ಶೆಟ್ಟಿ ಇವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿರುತ್ತಾರೆ. ಅವರೊಂದಿಗೆ ಕೈ ಜೋಡಿಸಿರುವಂತಹ ಸರ್ವರಿಗೂ ಧನ್ಯವಾದಗಳು.
ಹಾಗೆಯೇ ಇದೀಗ ನಾವು ನಮ್ಮ ಈ ಒಂದು ಹಾಗೆಯೇ ಕಬಡ್ಡಿಯಲ್ಲಿ ಸಾಧನೆ ಮಾಡಿ ಕಬಡ್ಡಿಯಲ್ಲಿ ಸಂದೀಪ್ ಕೋಡೆಹರ ಇವರು ಸಾಂಕೇತಿಕವಾಗಿ ಈಡುಗಾಯನ್ನು ಹೊಡೆಯುವುದರ ಮೂಲಕ ಕೋರ್ಟನ್ನು ಉದ್ಘಾಟನೆ ಇದೀಗ ದೂರದ ತಂಡವನ್ನು ಪ್ರತಿನಿಧಿಸಿರುವಂತಹ ಮಿಕೀನ್ ಗೌಡ ಇವರನ್ನ ಕಬಡ್ಡಿಯ ಅಂಗಳದಲ್ಲಿ ಗೌರವಿಸುವಂತದ್ದು ನಮಗೊಂದು ಹೆಮ್ಮೆಯ ವಿಷಯ. ಕಬಡ್ಡಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಪ್ರೊ ಕಬಡ್ಡಿಯಲ್ಲಿ 6ನೇ ಸೀಸನ್ನಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿರುವಂತಹ ಮಿಕೀನ್ ಗೌಡ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಬಡ್ಡಿ ಪಂದ್ಯಾಟಗಳ ಮೂಲಕ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಹೆಮ್ಮೆಯ ಕ್ರೀಡಾಪಟು. ಹೆಮ್ಮೆಯ ಕ್ರೀಡಾಪಟು ಕೋಲಾರ ಪ್ಲೇಯರ್ಸ್ಗಳ ಸಹಯೋಗದಲ್ಲಿ ಅವರನ್ನ ಈ ಒಂದು ಭವ್ಯವಾದ ಬ್ಯಾಟ್ನಲ್ಲಿ ಕಬಡ್ಡಿಯ ಅಂಗಣದಲ್ಲಿ ಸ್ನೇಹಿತರ ಕಪ್ಪಾಳರು ಮಾನ್ಯ ಜಿಮ್ಮಿಗೆ ಬರಬೇಕು. ಈ ಭಾಗದ ಕಿರಿಯರ ತಂಡಕ್ಕೆ ಗಟ್ಟಿ ಚಪ್ಪಾಳಿಯ ಶುಭ ಹಾರೈಕೆಗಳನ್ನು ಸಲ್ಲಿಸಿಕೊಳ್ಳುವಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತೆ ಆರಂಭಿಸಿಕೊಂಡಿದೆ. ಅಲ್ಲಿ ಹಿಡಿದ ಬಿಗಿಯಾಗಿತ್ತು. ಬಿಡಿ 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 ಅಣ್ಣ, ನಾಳೆ ಪ್ರೀತಮ್ ಪ್ರತಿ ದಾಳಿಯಲ್ಲೂ ಕೂಡ ಯಶಸ್ಸನ್ನು ಗಳಿಸಬಲ್ಲಂತಹ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಂತಹ ಚತುರ ಶಿರಿ. ಅಲ್ಲಲ್ಲಿ 6-4 ಸ್ಪರ್ಧೆ.
ಅಲ್ಲಿ ಹಿಡಿತ ಬೇಕಿ ಆಗುತ್ತೆ ಹಗ್ಗಲ್ಲಿ ಇಬ್ಬರೇ ಇರುವುದು. ರೊನಾಲ್ಡ್ ಕೂಡ ಇದ್ದ ಅಲ್ಲಿ. ಒತ್ತು ಬಿಡಿ 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 ಅಣ್ಣ. ಇಡಬೇಕು. ಕೊನೆಯ 1 ನಿಮಿಷದ ಅವಧಿ ಇದೆ. ಅತ್ಯಂತ ಪ್ರೀತಿಯಿಂದ ರಂಜಿತ್ ಗಳಿಕೆ ಇಲ್ಲ. ದ ಟೀಮ್ ಲೋಕಲ್ಸ್ ಈ ಬಾರಿ ಆರಂಭಿಕ ಹಿಡಿತ ಪಂದ್ಯವನ್ನು ಸಂಘಟಿಸಿಕೊಳ್ತಾ ಇರುವಂತಹ ಲೋಕಲ್ಸ್ ಪರವಾಗಿ ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 6 ಡಿಫೆಂಡರ್ಸ್ ನಡುವೆ ಬಹಳಷ್ಟು ವೇಗದ ದಾಳಿ ಇತ್ತು. ಸೋಲೋ ಡಿಫೆನ್ಸ್ ಪ್ರಯೋಗ. ಆಹ್ವಾನ್ ಮುನ್ನಡೆಯಲ್ಲಿ ಟೀಮ್ ಲೋಕಲ್ಸ್. ಮತ್ತೆ ಹಿಡಿತದಲ್ಲಿ ಯಶಸ್ಸು ಫೇವರ್ ಆಫ್ ಟೀಮ್ ಲೋಕಲ್ಸ್. ಮತ್ತೆ ಎಡಬಿದ್ದಂತಹ ಹೇಳುವ ಮುಂಚೆ ಮಾಡ್ಕೊಂಡಿದ್ರೆ ಒಳ್ಳೇದು. ಅದು ಕ್ರೀಡಾ ಮನೋಭಾವನೆ ಕೂಡ ಯಾವುದೇ ಖಾತೆಗಳನ್ನ ತೆರೆಯದೆ ಪಂದ್ಯ ಸುಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. चौथी के खिलाड़ी अंक की जरूरत इस राइड पर. ಸಂಪಾದನೆಗಳಲ್ಲಿ ಮೇಲುಗೈಯನ್ನು ಸಾಧಿಸಿಕೊಂಡಿದೆ ಜ್ಯೋತಿ. ಯಾವುದೇ ಖಾತೆಗಳನ್ನು ಎಂಕೆ ಕೋಣೆಹರ ತಂಡಕ್ಕೆ. ಇನ್ನೊಂದು ಕಡೆ ಸುಸ್ಥಿತಿಯಲ್ಲಿ 3ರ ಕಾರ್ಯ ಸಾಧನೆಯನ್ನ ಪಡೆದುಕೊಳ್ಳುತ್ತಾ ಇದೆ ಚಾಲೆಂಜರ್ಸ್ ತಪ್ಪಿ ತಂಡ. 2 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಅತ್ಯಧಿಕ ಪಾದಚಲನೆಗಳು ಬೋನಸ್ ಅಂಕಗಳನ್ನ ಕದಿಯಬಲ್ಲಂತಹ ಜಾಣ್ಮೆಯುಳ್ಳ ದಾಳಿಗಾರ ನೀಲ ಕಾಯಿದ ವ್ಯಕ್ತಿ. ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ಗುಡ್ಡ.
ಬಹಳಷ್ಟು ಜಾಣ್ಮೆಯುಳ್ಳ 6-2. ಶಕ್ತಿ 4ರಲ್ಲಿ ಕೋಣೆ ಹರ. ಬಹಳಷ್ಟು ನಿಗಾಹನ್ನ ವಹಿಸಿಕೊಳ್ಳಬೇಕು. ಚಪ್ಪಾಳೆ ಬರಲಿ. ಬೋನಸ್ ಆಗಿದೆ. ಇದೀಗ ಮತ್ತೆ ಯಾವುದೇ ರೀತಿಯ ಗಡಿಬಿಡಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಬಹಳಷ್ಟು ಆಘಾತಿ. ಗೋಡೆ ಛಿದ್ರವಾಗಿದೆ. ಗುಂಡ ತಂಡದ ಆಪ್ತರಕ್ಷಕ ಕಷ್ಟದ ಸಮಯದಲ್ಲಿ ತಮ್ಮ ತಂಡಕ್ಕಾಗಿ ಅಂಕವನ್ನು ದಾಖಲಿಸಿದ ಬಳಿಕ ಶಂಕ ಕರುಣಾಕರ್ ಶೆಟ್ಟಿ, ಕೃಷ್ಣಪ್ಪ, ಅರುಣ್ ಕುಮಾರ್, ಲೀಲಾಧರ್ ಹಾಗೆ ಸುರ ಅನುಭವಿ ತೀರ್ಮಾನಗಳು ಯಾವುದೇ ಅಂಕಗಳಿಲ್ಲದ ಮರಳಿಸುವ ಸ್ಥಾನಕ್ಕೆ ಗುರು ಮತ್ತೆ ದಾಳಿಯಲ್ಲಿ ಒಂದು ಕಡ ಜಪ್ತಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಅದರ ಸಂಪೂರ್ಣ ಲಾಭ ಬಹಳಷ್ಟು ಸುಂದರ ರೀತಿಯ ದಾಳಿಗಾರಿಕೆಯನ್ನ ಮುನ್ನಡೆಸಿಕೊಳ್ತಾ ಇದ್ದಾನೆ ಗುಡ್ಡ. ಕಾರ್ತಿಕ ತಂಡದ ಉಳಿವಿಗಾಗಿ ಅಂಕದ ಅವಶ್ಯಕತೆ. ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತಾ ಇದೆ ಚಾಲೆಂಜರ್ಸ್ ಜಪ್ತಿ. ನೆಲದ ಮೇಲೆ ಓಡಾಡುವುದೇ ಇಲ್ಲ, ಗಾಳಿಗೆ ಇಳಿತಾ ಇದೆ. ಒಂದು ಜೋರಾದ ಚಪ್ಪಾಳೆ, ನಿಮ್ಮ ಕೈ ಚಪ್ಪಾಳೆ ಅವರಿಗೆ ಪ್ರಶಸ್ತಿ ಕೊಡಬೇಕು. ಗೌತು ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದ. ನುಸುಳುವ ವೇಳೆಯಲ್ಲಿ ಅಂತಿಗೂ ಈ ಕ್ಷಣದಲ್ಲಿ 5-3 in favor of ಮಯೂರ್. ದಾಳಿಯನ್ನು ಸಂಘಟಿಸಿಕೊಳ್ತಿದ್ದ ಸುಮ ಐಕಾನಿಕ್ ಪಾಳಿ ಬರಬೇಕು. ಸೋಲ್ ಡಿಫೆನ್ಸ್ ಪ್ರಯೋಗ ಮಾಡಿತು. ಈ ಬಾರಿ ಅಪಾರ ಅಂಕಗಳ ಅಂದಿಗೂ ಈ ಕ್ಷಣದಲ್ಲಿ 8-5 in favor of ಐಕಾನಿಕ್ ಬಿಟ್ಕಲ್ ಘಟ್ಟ. ಆರಂಭದ ಹಿನ್ನಡೆಯೊಂದಿಗೆ ಸೆಟ್ ಹೊಡೆದಂತಹ ಐಕಾನಿಕ್ ಈ ಬಾರಿ ಚೇತರಿಕೆ ಹಾದಿಯನ್ನು ನೀಡುತ್ತಾ ಇದೆ. ಆರಂಭದ ಹಿನ್ನಡೆಯನ್ನು ಸಾಧಿಸಿಕೊಂಡಂತಹ ಐಕಾನಿಕ್ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಈ ನಡುವೆ ಅಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದ. ಮಾಡು ಇಲ್ಲವೇ ಮಾಡಿ ಗೌತು, ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಗೌತು ಈ ಬಾರಿ ಅಲ್ಲಿ ಮುನ್ನಡೆಯಲ್ಲಿ ಬಿಟ್ಕಲ್ ಕಟ್ಟಿದ ಕವಿದ. ಬಹಳಷ್ಟು ಹಿರಿಯ ಆಟಗಾರರು ಆಗಿರುವಂತಹ ಮಯೂರ ಪಾಳಿನ ದಾಳಿಗಾರ ಅಲ್ಲಿ ಟ್ಯಾಕಲ್ ಮತ್ತೆ ಯಶಸ್ಸನ್ನು ಕಂಡುಕೊಳ್ತಾ ಐಕಾನಿಕ್ ಬಿಟ್ಕಲ್ ಕಟ್ಟೆ ಪಾಳಿನ ಪರವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದ. ಬಹಳಷ್ಟು ಪರಿಣಾಮಕಾರಿ
ಆಟಗಾರರನ್ನು ಕಟ್ಟಿಕೊಂಡಿರುವಂತಹ ಐಕಾನಿಕ್ ಬೆತ್ತಲ್ ಘಟ್ಟ ಫಸ್ಟ್ ಮುನ್ನಡೆಯಲ್ಲಿ ಈ ಬಾರಿ ಮತ್ತೆ ಸುಧಾ ಫಸ್ಟ್ ಅನುಭವಿಯ ಸುಧಾ ಹಿರಿಯ ಕಬಡ್ಡಿ ತಾರ ಅಲ್ಲಿ ಹಿಮ್ಮುಖವಾಗಿ ನಾವು ಪಡೆದಿದ್ದೇವೆ. ಇದು ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಇದು ಪಕ್ಕ ಲೆಕ್ಕ ದಿನ್ನು ಮಯೂರ ಪಾಳ್ಯದ ಹಿರಿಯ ಆಟಗಾರರು ದಿನ್ನು ಯಶಸ್ಸಾಗಿದೆ. ಮೂರು ಮುದ್ದಾದ ತಾರೆಗಳ ನಡುವೆ ನಾವು 2015ರಲ್ಲಿ 21-20ರಲ್ಲಿ ಸ್ಪರ್ಧೆ. ಈ ಮೊದಲೇ ಹೇಳಿದಂತೆ ಕೊನೆಯ ಕ್ಷಣಗಳಲ್ಲಿ ಅದಾವ ರೀತಿಯಲ್ಲಿ ಮಾಡು ಇಲ್ಲವೇ ಮಾಡು ಇಲ್ಲವೇ ಮಾಡಿ ಅತ್ಯಂತ ಕುತೂಹಲಕಾರಿ ಪದ್ಯ ಮುಂದಿನ ಪಂದ್ಯಾಟಕ್ಕಾಗಿ ನಂದಿ ಫ್ರೆಂಡ್ಸ್ ಗಟ್ಟಿ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಭವ್ಯ ಸ್ವಾಗತದೊಂದಿಗೆ ವಿಭಿನ್ನ ಹಾಸ್ಯಮಯವಾಗಿ ನಮ್ಮೆಲ್ಲರ ರಚಿಸಿಗೆ ಬಂದಿರುವಂತಹ ಸುಂದರ ರೀತಿಯ ಪಾದ ಚಲನೆಗಳನ್ನ ಮುಂದುವರಿಸಿಕೊಳ್ತಾ ಇದೆ. ಈ ನಡುವೆ ಸ್ಪರ್ಧೆ ಏರುಪೇರಿನಲ್ಲಿ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯಾಟದ ದಿಕ್ಕನ್ನೇ ಬದಲಾಯಿಸುವಂತಹ ಆಟಗಾರರು ಎರಡೂ ತಂಡಗಳಲ್ಲಿಯೂ ಕೂಡ ಇದ್ದಾರೆ. ಬೋನಸ್ ಜೊತೆಗಾಗಿ ಅಂಕವನ್ನ ಪಡ್ಕೊಳ್ತಾ ಇದೆ. 13-6 13-6 ಇನ್ ಫೇವರ್ ಆಫ್ ದುರ್ಗಾಶ್ರೀ. ನಂದಿ ಪಚ್ಚ ಬಹಳಷ್ಟು ಅನುಭವಿ ಆಟಗಾರರುಗಳು ಈ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಅಂಕವನ್ನು ಬಿಟ್ಟುಕೊಳ್ಳಲಾಗಿದೆ. 1+2 3 ಪಾಯಿಂಟ್ಸ್ ಫಿಲ್ ಇನ್ ದ ರ್ಯಾಂಕ್ಸ್. ಹದಿಮೂರು 6ರಲ್ಲಿದೆ 13-6 ಇನ್ ಫೇವರ್ ಆಫ್ ದುರ್ಗಾಶ್ರೀ. ಮುನ್ನಡೆಸಿಕೊಂಡು ಆಡುವಂತಹ ಮುನ್ಸೂಚನೆಯನ್ನು ನೀಡಿದ ಮುನ್ನ ಬಹಳಷ್ಟು ಏಕಮುಖವಾಗಿ ಸಾಗಿ ಬರ್ತಾ ಇದೆ. The finest decision makers is ಬಹಳಷ್ಟು ವರ್ಷಗಳಿಂದ ಈ ಕಾರ್ಯ ಪ್ರವೃತ್ತಿಯನ್ನ ಮುಂದುವರಿಸಿಕೊಂಡವರು
ಶ್ರೀ ಹಾಲಾಡಿಯ ತಂಡ ಒಂದು ಕಡೆ ಮುಗ್ಗರಿಸುತ್ತಾರೆ ದುರ್ಗಾಶ್ರೀ ಹಾಲಾಡಿ. ಅಲ್ಲಿ ಮುಂದಿನ ಸ್ಪರ್ಧೆ ಕೋಣೆಯಾರ ಫ್ರೆಂಡ್ಸ್ ವಿರುದ್ಧ ಸ್ಟಾರ್ ಫ್ರೆಂಡ್ಸ್. ಡು ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿದ್ದಾನೆ. ಅಂಕಗಳ ಅವಶ್ಯಕತೆ ಈ ದಾಳಿಯಲ್ಲಿ. ಎಲ್ಲವನ್ನ ಬಾಚಿಟ್ಟುಕೊಂಡು ಬಂದ ದುರ್ಗಾಶ್ರೀಯ ನೀಲಿ ಕುದುರೆ 27-13 ಮಾಡ್ತಾರೋ ಮಡಿತಾರೋ ಅಂತಿಮ ಹಂತಗಳಲ್ಲಿ ಸ್ಪರ್ಧೆ. ತೀರ್ಥ ಸೂಪರ್ ರೈಡ್, ಫ್ಯಾಂಟಾಸ್ಟಿಕ್ ರೈಡ್. ಪಂದ್ಯ ಮುಕ್ತಾಯ. ಈ ಒಂದು ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ದುರ್ಗಾಶ್ರೀ ಹಾಲಾಡಿ. 31-13 ನಡುವೆ ಸ್ಪರ್ಧೆ ಮುಕ್ತಾಯವನ್ನು ಕೋಚ್ ಆಗಿ ಅನುಭವಿ ಪ್ರಸಾದ್ ಬೈಕು ಭಾರತ್ ಇದು ಸಂಖ್ಯೆ 5 ಮೇಲೆ ಸ್ಟಾರ್ ಬಾಯ್ಸ್ ಗಳ ಪರವಾಗಿ ಅವರ ಮೊಬೈಲ್ ನಲ್ಲಿ ಐ ಲವ್ ಯು ಅಂತ 5-3 in favor of Pune Olympics. ಪ್ರದೀಪ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಫಸ್ಟ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ರಾಕೇಶ್. ದಾಳಿಯಲ್ಲಿ ಚೇತು ಎಷ್ಟು ಉತ್ತಮವಾದ ದಾಳಿಗಾರ ಕೋಣೆಯವರ ಪ್ರಾಣದ ಪರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಬಡ್ಡಿಯ ಪಂದ್ಯಾಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಬಡ್ಡಿಯ ಅಭಿಮಾನಿಗಳು ಸೇರಿದ್ದಾರೆ. ಕೋಣೆಯವರದ ಪರಿಸರದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾದ ಕಬಡ್ಡಿಯ ಪಂದ್ಯಾಟ ಕೋಣೆಯವರ ಟ್ರೋಫಿ 2025ರ ಚತುರ್ಥ ಪಂದ್ಯಾಟದಲ್ಲಿ ಕೋಣೆಯವರ ಮಾಡಿದವರಿಗೆ ಚಿನ್ನದ ಹುಡುಗ 23-70. ಈಗಾಗಲೇ 3 ನಿಮಿಷಗಳ ಕಾರ್ಯಕ್ರಮವಾಗಿದೆ. ಅನುಭವೀಯ ರೈತರಿದ್ದಾರೆ. ಯಾವ ರೀತಿಯಲ್ಲಿ ಪರಿಶ್ರಮಗಳು ಕೈಗೂಡಿಸಿರುವ 2 ತಂಡಗಳು ಕೊನೆ 1 ನಿಮಿಷಗಳ ಕಾಲ ಬಂದಿದೆ. ಮತ್ತೆ ಗುಂಡ, ಈ ಪರಿಸರದ ಶ್ರೇಷ್ಠ ಆಟಗಾರ ಗುಂಡ. ಅದೆಷ್ಟೋ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಂತಹ ಗುಂಡ. ಆ ಗುಂಡ ಹಳ್ಳಿ ಮುಂದುವರೆಗೆ ಕಡ್ಕೊಳ್ತಾ ಇದೆ. ಚಿನ್ನದ ಹುಡುಗ, ಮುಟ್ಟಿದ್ದಲ್ಲ ಚಿನ್ನ. ಅಂಕಗಳಲ್ಲಿ
ಅದೇ 67. ಕುಂದಾಪುರ ಲವ್ ಯು ಬ್ರೋ ಸಬ್ಸ್ಕ್ರೈಬರ್ ಒಳ್ಳೆ ನಿಮ್ದು ಚಿನ್ನದ ಹುಡುಗ ಮುಟ್ಟಿದ್ದಲ್ಲ ಚಿನ್ನ ಅಂಕಗಳಲ್ಲಿ ಚಿನ್ನದ ನಾಗ ಆ ಎರಡು ತಂಡದ ಆಟಗಾರರು ದಯವಿಟ್ಟು ಅಂಕಣದ ಒಳಭಾಗವನ್ನು ಪ್ರವೇಶಿಸಿ ಅನುಭವಿಯ ಹಿರಿಯ ಆಟಗಾರರನ್ನು ಕಟ್ಟಿಕೊಂಡಿರುವಂತಹ ಎಂಕೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಕಳೆದ ದಾಳಿಯಲ್ಲಿ ಅಂಕವನ್ನು ಗಳಿಸುವುದರೊಂದಿಗೆ ಖಾತೆಯನ್ನು ತೆರೆದುಕೊಂಡಂತಹ ಎಂಕೆ ಪ್ರಿನ್ಸ್ ಮಾಡಿದ ದಾಳಿಗಾರ ಪರಿಸ್ಥಿತಿಗಳ ನಡುವೆ ಅಂಕವನ್ನ ಕಬಳಿಸಲೇಬೇಕೆನ್ನುವಂತಹ ದಿಟ್ಟ ಛಲದಲ್ಲಿದ್ದಾನೆ. ಅದು ಈ ಬಾರಿ ಸುವರ್ಣಾವಕಾಶಗಳ ನಡುವೆ ಮೂರು ಮುದ್ದಾದ ತಾರೆಗಳ ನಡುವೆ ಸೋಲು ಡಿಫೆನ್ಸ್ ಪ್ರಯೋಗವಾಗಿದ್ದು 4ರಲ್ಲಿ ಸ್ಪರ್ಧೆ ಸಾಗಿ ಬರ್ತಾ ಇದೆ. ಆರಂಭದ ಮುನ್ನಡೆಗೆ ದಾಖಲಿಸಿಕೊಳ್ತಾ ಇರುವಂತಹ ಐಕಾನಿಕ್ ಮತ್ತೆ ಅಂಕಗಳ ಆರಂಭದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂತಹ ಐಕಾನಿಕ್ ಬಿತ್ತಲ್ಘಟ್ಟ. ಪಂದ್ಯಾಟದ 6ನೇ ಪಂದ್ಯದಲ್ಲಿ ನಾವಿದ್ದೇವೆ. ಚೇತರಿಕೆಯ ಹಾದಿಯನ್ನ ಕಂಡುಕೊಂಡು ಸಂಘಟಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಾಕಷ್ಟು ಬಳಲುವ ಪ್ರಯತ್ನವನ್ನು ಮಾಡುವಂತಹ ಕೌಶಲ್ಯಗಳ ಪ್ರಯೋಗದೊಂದಿಗೆ ಸುಂದರವಾದಂತಹ ಡಿನ್ನರ್ ಸೆಟ್ ಮನೆಯಲ್ಲಿ ಸುಂದರವಾದಂತಹ ಮೇಕಪ್ ಸೆಟ್ ಇಟ್ಟುಕೊಂಡಿದ್ದರೆ ಸಾಕಾಗುವುದಿಲ್ಲ. ಮನುಷ್ಯನಿಗೆ ಸೆಟ್ ಆಗಲಿಕ್ಕೆ ಬೇಕಾಗಿರುವುದು ಒಂದು ಸುಂದರವಾದಂತಹ ಮೈಂಡ್. ಎಸ್ ಡೆಕೋರೇಷನ್ಸ್ ಅನ್ನು ಕಂಡುಕೊಳ್ತಾ ಇದೆ. ಅತ್ಯಂತ ಏಕಮುಖವಾದಂತಹ ಪಂದ್ಯಾಟದಲ್ಲಿ ನಾವಿದ್ದೇವೆ. ಅಂಗವು ವೀಕ್ಷಣದಲ್ಲಿ 25-5 in favor of iconic Bittergut. ಅಂಗವು ವೀಕ್ಷಣದಲ್ಲಿ 35 ಅಲ್ಲಿ ಹಿಡಿದಲ್ಲಿ 35-5 in favor of Bittergut. ಕೊನೆಯ 2 ನಿಮಿಷಗಳ ಕಾಲ ಬಂದಿದೆ. ಅಂತಿಮ ಐಕಾನಿಕ್ Bittergut. ಕರೆಕ್ಟ್ ತೆಗಿ ಹೋಟ್ಲಿ ಕೆಲ್ಸಕ್ಕೆ ಕಂತ ಇದು ದಿಢೀರ್ ಪೂರ ಬಹುಶಃ ಈ ಭಾಗದ ಎಲ್ಲ ಕ್ರೀಡಾಭಿಮಾನಿಗಳನ್ನು ಸಮಬಲವಾಗುತ್ತೆ ಎನ್ನುವಂತಹ ಕುತೂಹಲವಿದೆ. ಪ್ರಶಾಂತ್ ಬೈಂದೂರು ಭಾಗದಲ್ಲೂ ಕೂಡ ಪಂದ್ಯಗಳಲ್ಲಿ ಆಡಿರುವಂತಹ ಹೇಳಿಕೆ ಇದೆ. ಚೇರ್ ಬೈ ಚೇರ್ ಆದ್ರೆ ನಮ್ಮ ಕೋಣೆಹಾರ ಪರಿಸರಕ್ಕೆ ಸತೀಶ್ ಯಾರನೇ ಗರುಡ ಬಹಳಷ್ಟು ರೋಚಕತೆಯ ಸ್ಪರ್ಶವನ್ನು ಒಳಗೊಂಡಿಸ್ತಾ ಇದ್ದಾರೆ. ಕೊನೆಯ 5 ನಿಮಿಷ ಪ್ರತಿ ಸಾಲು ಎನ್ನುವಂತಹ ಮಾತಿನೊಂದಿಗೆ 2 ತಂಡಗಳನ್ನು ಬೀಳ್ಕೊಡ್ತಾ ಮುಂದಿನ ಪಂದ್ಯಾಟಕ್ಕಾಗಿ
ಟೀಮ್ಗಳು ಬರಲಿ. Toss on by Mayura, choice goal. ಈಗ ಮೋಸ್ಟ್ಲಿ ಯಶಸ್ಸಿನ ಹಾದಿಯನ್ನು ಕಂಡುಕೊಳ್ತಾ ಇದೆ. ಪ್ರಶ್ನೆ ಯಶಸ್ಸಿನಲ್ಲಿ ಅಂಕಗಳನ್ನ ಪಡ್ಕೊಂಡ್ರೆ ಇನ್ನು ಯಾವುದೇ ಖಾತೆಗಳನ್ನ ಪ್ರಾರಂಭಿಸಿಕೊಳ್ಳದಂತಹ ಎಂಕೆ ಈಗ ಕಾಣಿ ಒಂದು ಬೋನಸ್ ಇಲ್ಲ ಬೋನಸ್ ಹಿಡಿತದಲ್ಲಿ ಸಂಪೂರ್ಣ ಯಶಸ್ಸು. 1+2 3 points fill in the blanks. ಎಂಕೆ ಸರ್ ಬೋನಸ್ ಫ್ರೆಂಡ್ಸ್ ಕೋಣೆಹರ ಸರ್ ಬೋನಸ್ ಮಾಡಿ ಸರ್ 10-0. ಕಾಲೆತ್ತೀರಿ ಎಡ ಕಾಲೆತ್ತೀರಿ ಹೋಯ್ ಯಾವ್ದು ಹೆಂಗ್ ಕೊಡ್ತೆ ಹೆಂಗ್ ಆಡ್ತೆ ಯಾವ್ದು ಅಲ್ಲ ಹೆಂಗ್ ಕೊಡ್ತೆ ಹೆಂಗ್ ಆಡ್ತೆ ಬಹಳಷ್ಟು ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಯಾವುದೇ ಖಾತೆ ಚೆಸ್ ನಂಬರ್ 07 ಕ್ರಮಾಂಕದ ದಾಳಿಗಾರ. ಮುಂದಿನ ಸ್ಪರ್ಧೆ ರಿಯಾಕ್ಷನ್. ಕೊನೆಯ 3 ನಿಮಿಷ, ಲಾಸ್ಟ್ 3 minutes ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಪ್ರಬಲ ಹೋರಾಟವನ್ನ ಕಾಣುವಂತಹ ಹಂತದಲ್ಲಿ ಏಕಪಕ್ಷೀಯವಾಗಿ ಸಾಗಿದೆ. ಮುಂದಿನ ಸ್ಪರ್ಧೆ ಬಹಳಷ್ಟು ಸುಂದರ ರೀತಿಯ ಅಲ್ಲಿ. ಮುಂದಿನ ಸ್ಪರ್ಧೆ ಐಕಾನಿಕ್ ಬಿನ್ಕಲ್ ಕಟ್ಟೆ ಹಾಗೆ ಚಾಲೆಂಜರ್ಸ್ ಜಂಪಿ. ಆ ಎರಡು ತಂಡದ ಆಟಗಾರರು ದಯವಿಟ್ಟು ಮುಖ್ಯ ದ್ವಾರದ ಬಳಿ ಬರಬೇಕಾಗಿದ್ದ ಬಗ್ಗೆ ಕೇಳ್ತಾ ಇದ್ದೇವೆ. ಹೊಂಚುವಾಗಿ ಸಂಚುವಾಗಿ ನಿಂತಿರುವ ರಾಕೇಶ ಪದ್ಯಾಟವನ್ನ ವೀಕ್ಷಿಸಿ ಪದ್ಯಾಟವನ್ನು ವೀಕ್ಷಿಸ್ತಾ ಇರುವಂತಹ ನಮ್ಮೆಲ್ಲರ ರಚಿಸುತ್ತಿರುವಂತಹ ಸತೀಶ್ ಯಾರೇ ಗರುಡವ್ರೆ, ನಿಮ್ಮೊಂದು ಪ್ರಶ್ನೆ ಇದೆ. ದೇವರು ನಮಗೆ ವರವನ್ನು ಕೊಡ್ತಾನ ಶಾಪವನ್ನು ಕೊಡ್ತಾನ? ಆಚರ ಹೇಳುದು ಅವನಿಗೆ ಓದು ಕೊಡ್ತಾನೆ. 5-2 ಸ್ಪರ್ಧೆ ಸಾಗಿ ಬರ್ತಾ ಇದೆ. ಉತ್ತರ ನಾನು ಕೊಡ್ತೇನೆ. ದೇವರು ನಮಗೆ ವರವನ್ನು ಕೊಡಲ್ಲ, ಶಾಪವನ್ನು ಕೊಡಲ್ಲ. ದೇವರು ನಮಗೆ ಸುಂದರವಾದಂತಹ ಬದುಕುಗಳನ್ನ ಕೊಡ್ತಾನೆ, ಸುಂದರವಾದಂತಹ ಅವಕಾಶಗಳನ್ನು ಕೊಡ್ತಾನೆ. ಅದನ್ನ ಸಮರ್ಪಕವಾಗಿ ಬಳಸಿಕೊಂಡ್ರೆ ಅದು ನಮಗೆ ವರ ಆಗುತ್ತೆ, ಇಲ್ಲ ಅಂದ್ರೆ ಅದು ನಮಗೆ ಶಾಪ ಆಗುತ್ತೆ. ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಂತಹ ಸುಧಾ ದಾಳಿಯಲ್ಲಿದ್ದ ಅಲ್ಲಿ ಆ ಕಡೆಗೆ ಚಾಲೆಂಜರ್ಸ್ ಸುಮಂತ. ಹೌದು, ಅದಕ್ಕೆ ಕೋಣೆಹರ ಟ್ರೋಫಿ.
ಟ್ರೋಫಿಯನ್ನು. ಕೋಣೆಯರ ಪರಿಸರವು ಬಹಳಷ್ಟು ಸ್ನೇಹಜೀವಿಗಳಂತ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಸುಂದರವಾದ ಮಾಡು ಇಲ್ಲ ಕರೋ ಮಾಡು ಇಲ್ಲ ಕರೋ ಮಾಡಿ ಪೂರ್ವಸ್ಥಿತಿಯನ್ನು ಪೂರ್ಣಗೊಳಿಸಿಕೊಂಡ ಮಾಡು ಇಲ್ಲ ಮಾಡಿ ಗಾಡಿಯಲ್ಲಿ ಹೋಗುದು ಉಲ್ಲಾಸಿತಾರ ಒಕ್ಕಡೆ ಕಾರ್ನರ್ನಲ್ಲಿ ಹೊಚ್ಚು ಹಾಕಿ ಸಂಚು ಮಾಡಿ ಉಲ್ಲಾಸಿತಾರ ಸಂಘಟಿಸಿಕೊಳ್ತಾ ಇದ್ದಾರೆ. ಸುಪಟಕಲಾಗಿರುವಂತಹ ಸಮಯದಲ್ಲಿ ಬಹಳಷ್ಟು ಅದು 48 in favor of challengers. ದೀಪು ಅದಾವರಿಗೆ ಕನ್ನಡಕ್ಕೆ ಆಗ್ತಾ ಆನಂದಿರುವಂತಹ ಸಮಯದಲ್ಲಿ ಅದು ಗೌತಮ ಮಾಡಿ ದಾಳಿಯಲ್ಲಿ ಆದು ಮತ 16 in favor of challengers. ಕೊನೆಯ 3 ನಿಮಿಷಗಳ ಕಾಲ ಬಂದಿದೆ. ರಿಮೈನಿಂಗ್ 3 minutes of full time. ಅದು ಸ್ಪರ್ಧಾ ತೀರ್ಥ ದುರ್ಗಶ್ರೀ ಕೇವಲ 4 ಅಂಕಗಳು. ಈ ಪಂದ್ಯವನ್ನ ಜಯಿಸಿಕೊಳ್ಳುವ ತಂಡ ಯಾವುದು? ಪ್ರೀತಮನ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತ ಪ್ರೀತಮನ ಹೆಸರು ಕೇಳಿದ್ರೆ ಬಹುಶಃ ಕಬಡ್ಡಿ ರಂಗದಲ್ಲಿ ಮಿಂಚಿದಂತಹ SDM ತಾರೆ ಆ ಆಟಗಾರನನ್ನ ಕಳೆದುಕೊಂಡಿದ್ದೇವೆ. ಆ ಪ್ರೀತಮನ ನೆನಪಾಗತ್ತೆ. ಬಹಳಷ್ಟು ಜಾಣ್ಮೆ ಇದೆ. ಅಂಕಗಳ ಅವಶ್ಯಕತೆ ಒಂದು ಕಡೆ, ಹಾಡಿಯಲ್ಲಿ ಗಣೇಶನ ಚಮತ್ಕಾರದ ಆಟಗಳು ನಡಿಬೇಕಿದೆ. ಒಂದು ಕಡೆಯಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಹಾಲಾಡಿ. ಬೋನಸ್ ಜೊತೆಗೆ ಗಣೇಶ ಎಸ್ ಒಂದು ಡ್ಯಾನ್ಸ್ ಮಾಡಿ ಮಾರ ಬೇಗ ಸ್ಟಾರ್ ಬಾಯ್ಸ್ ವಿರುದ್ಧವಾಗಿ ಸ್ಟಾರ್ ಬಾಯ್ಸ್ ವಿರುದ್ಧವಾಗಿ ಎರಡಾಯ್ತಂತೆ ಮಾನವನಿಗೆ ಒಂದು ಗುಟ್ಟ ಹೇಳ್ತಂತೆ ತನ್ನಿಂದ ಏನಾಗೋದಿಲ್ಲ ಬೈಚನ್ನು
ಒಂದು ಹಿಂಗೆ ಎತ್ತಿದ್ದು ಅರೆ ಇನ್ನೊಂದ್ಸಲ ಸರ್ಪ್ರೈಸ್ ಬನ್ನಿ ಎಂತ ಹಂಗೆ ಅಂತ ಗೊತ್ತಿಲ್ಲ ಇವ್ರು ನಂದು ಹೇಳ್ಸ ಅಣ್ಣ ಅವ್ರು ವಿಡಿಯೋ ಮಾಡ್ಕೊ ಕೇಳ್ರ ದೀಪು ಎಂತ ಸುಮ್ಮನೆ ಆಯ್ಕೆ ಕಾಲು ಕೊಂಡೊಯ್ತಾನೆ ಎನ್ನುವಂತಹ ನಿರೀಕ್ಷೆ ಗೋಲುಗಳಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿ ಕೊನೆಯ ಸ್ಟಾರ್ ಬಾಯ್ಸ್ ಒಂದು ಅಂಕದ ಮುನ್ನಡೆಯಲ್ಲಿ ಸ್ಟಾರ್ ಬಾಯ್ಸ್ ಹಾಕಿ in favor of Star Boys. Yes. Sexta kabaddi. Remaining 4 minutes of the time. Okay. Highlight 24. ವಿನೀತ ವಿರಾಮದಲ್ಲಿ ಸಂದೀಪ್ 37-27 in favor of Star Boys. ಅಂಕದ ಅವಶ್ಯಕತೆಯುಳ್ಳ ದಾಳಿಯಾಗಿದೆ. ಮಾಡ್ತಾನೋ ಮಡಿತಾನೋ ಒಂದು ಕಡೆ ದೀಪು वापस आया फिर श्रीकांत के राइट पर है अभी राइट पर जप्ती के खिलाड़ी श्रीकांत डू और डाई करो या मारो ದಾಳಿಯಲ್ಲಿ ಪ್ರೀತು ಅಂಕಗಳ ಅವಶ್ಯಕತೆ ಈ ದಾಳಿಯಲ್ಲಿ ಈ ದಾಳಿಗಾರನಿಗೆ 5-4 ಇದೀಗ ಮುನ್ನಡೆಯಲ್ಲಿ ದುರ್ಗಶ್ರೀ ಗೊಂಡ ಹಿಡಿಯುವುದು ಅಷ್ಟು ಸುಲಭದ ಎಲ್ಲಿಯವರೆಗೂ ಹೋರಾಟ ಫೈನಲ್ ಕದನಕ್ಕೆ ಇಳಿಯುವವರೆಗೂ ಹೋರಾಟ ಮತ್ತೆ ಅಂಕ ಗುಂಡ 6-5 What a sensational rider from fantastic 8-5
ಜಪ್ತಿ ಕೇವಲ 3 ಅಂಕಗಳ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತಾ ಇದೆ. ಸುಂದರ ರೀತಿಯ ಪಾದ ಗಿಟ್ಟಿಸಿಕೊಂಡಿದೆ. ಜಪ್ತಿ 9-6. ಬಹಳಷ್ಟು ಉತ್ತಮ ರೀತಿಯ ದಾಳಿ. ಸುಂದರ ರೀತಿಗಳನ್ನು ಪಡ್ಕೊಳ್ತಾ ಇದೆ. ಈ ನಡುವೆ ಮತ್ತೆ ಗುಂಡ ಪ್ರಮುಖ ತಾರೆಯಾಗಿ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾ ಇದ್ದಾನೆ. ಆಹಾ ಗುಂಡ ಬಹುಶಃ 15-7 ಸ್ಪರ್ಧೆ. ಪ್ರಶಾಂತನಿಗೆ ಅಂಕಗಳ ಅವಶ್ಯಕತೆ. ಒಂದು ಕಡೆ ಆಹಾ ದೀಪು ಮೊದಲ ಬಾರಿಗೆ ಈ ಪಂದ್ಯ 9ರಲ್ಲಿ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಜಪ್ತಿ. ಭರತೇಶ ಅಂಕದ ಅವಶ್ಯಕತೆ ಒಂದು ಕಡೆ ದುರ್ಗಶ್ರೀ ತಂಡಕ್ಕಿದೆ. ಕಾದು ನೋಡಬೇಕಿದೆ. ಸ್ಪಷ್ಟತೆಯ ಹೆಜ್ಜೆಗಳನ್ನ ಇಡುವಂತಿದೆ. ಅಂತಿಮ ಹಂತದಲ್ಲಿ ಕೊನೆಯ 5 ನಿಮಿಷ. ಪ್ರೀತು ಪಂದ್ಯದ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಂಡಿದ ಜಪ್ತಿ. ಜಯವಾದ ತಂಡ ಪ್ರಥಮ ಫೈನಲಿಸ್ಟ್ ತಂಡವಾಗಿ ಹೊರಹೊಮ್ಮಲಿಕ್ಕಿದೆ. ಆಹಾ ಅದ್ಯಾವ ತಂಡ ಅದು ನೋಡಬೇಕಿದೆ. ಮುಂದಿನ ಹಂತದಲ್ಲಿ ಕಿರಣ್ ಭೋಜನ ಬರೀತಾ ಇದೆ. ದಾಳಿಯಲ್ಲಿ ಭಾರತ್ 2-1 ಆರಂಭಿಕವಾದ ಜಿಗಿಯುವ ಚಿತ್ರ ನಾವು ಬಂಧಿಸ್ತಾರೆ. 3-1 ಸ್ಪರ್ಧೆ ಮುಂದುವರಿದುಕೊಳ್ತಾ ಇದೆ. ಬಹಳಷ್ಟು ಅನುಭವೀಯ ಅಪ್ರತಿಮ ತಾರೆಗಳನ್ನು ಹೊಂದಿರುವಂತಹ ತಂಡಗಳು 3-1 ಸ್ಪರ್ಧೆ ಸಾಗಿ ಬರ್ತಾ ಇದೆ. ದಾಳಿಯನ್ನು ಸಂಘಟಿಸಿಕೊಳ್ಳುವಂತಹ
ಮಯೂರ 3-1 ಸ್ಪರ್ಧೆ. ಸ್ಪರ್ಧಾಳಿಗಾರಿಕೆಯನ್ನು ಸಂಘಟಿಸಿಕೊಂಡು ಸ್ಟಾರ್ ಫಾಡಿಯ ಪರವಾಗಿ ನಿತೀಶ್, 2 ಡಿಫೆಂಡರ್ಸ್ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಮಯದಲ್ಲಿ ಬೋನಸ್ ಅನ್ನ ಮುನ್ನಡೆಸಿದಂತಹ ನಿದೇಶ ಒನ್ ಸೈಡೆಡ್ ಮ್ಯಾಚ್ ನಡೀತಾ ಇದೆ. ಒಂದು ಕಡೆ, ಇನ್ನೊಂದು ಕಡೆ ಫೈನಲ್ ಹಂತಕ್ಕೆ ಲಗ್ಗೆಯನ್ನ ಇಡುವಂತಹ ಎರಡನೆಯ ತಂಡದ ಆಯ್ಕೆ ನಡೀತಾ ಇದೆ. ಗೆದ್ದ ತಂಡ ಫೈನಲ್ ಹಂತಕ್ಕೆ, ಸೋತ ತಂಡ ತೃತೀಯ ಅಥವಾ ಚತುರ್ಥ ಸ್ಥಾನಕ್ಕೆ ತೃಪ್ತಿಯನ್ನ ಪಡ್ಲಿಕ್ಕಿದೆ. ಹತ್ತೊಂಬತ್ತು 8 ಗಮನ ಮೇಲೆ ಹೊಡ್ಸೋಣ, ಹೊಡೆ ಹೊಡೆ ಹೊಡೆ. ಬೆಳಗಾಯ್ತಾ 20-11 ಬಲಿಷ್ಠವಾದಂತಹ 8 ತಂಡಗಳ ನಡುವೆ ಲೀಗ್ ಮಾದರಿಯ ಪಂದ್ಯಾಟ. ತಂಡಗಳು ಬರಬೇಕು. ದುರ್ಗಾಶ್ರೀ ಹಾಲಾಡಿ ಬನ್ನಿ. ದುರ್ಗಾಶ್ರೀ ಹಾಲಾಡಿ ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಪ್ರವೇಶ ಭಾಗವನ್ನು ಕೂಡಿಕೊಂಡು ಫೈನಲ್ ಗೆ ಗೆದ್ದಿರುವಂತಹ 2 ತಂಡಗಳಿಗೆ ಶುಭಕಾಮನೆಗಳನ್ನು ತಿಳಿಸುವಂತೆ ವಿನಂತಿಸಿಕೊಳ್ತಾ ಇದ್ದಾರೆ. ಕ್ರೀಡಾಂಗಣದ ಒಳಭಾಗದಲ್ಲಿ ನಾವೆಲ್ಲರೂ ಕೂಡ ವೈರಿಗಳು, ಕ್ರೀಡಾಂಗಣದ ಹೊರಭಾಗಕ್ಕೆ ಬಂದ ಮೇಲೆ ನಾವೆಲ್ಲರೂ ಸ್ನೇಹಿತರು, ನಾವೆಲ್ಲರೂ ಅಣ್ಣ ತಮ್ಮಂದಿರು ಎನ್ನುವಂತಹ ಆಶಯದೊಂದಿಗೆ ಕೋಣೆಹಾರ ಟ್ರೋಫಿ 2025ರ ಫೈನಲ್ ರೋಚಕ ಸಮರ. ಬಾ ಬಾ ಬಾ. ಕೂಡ ಆರಾಗಿರುವಂತಹ ಸಮಯದಲ್ಲಿ ಪ್ರೀತು ಹಾಲಾಡಿಯ ದಾಳಿಗಾರ ಮುಟ್ಟಿಸುವ ಪ್ರಯತ್ನಗಳು ಮುಂದುವರೆದ ವೇಳೆಯಲ್ಲಿ ಕಾಣ್ತಾ ಇದೆ. ಹಿಡಿತದಲ್ಲಿ ಯಶಸ್ಸನ್ನು ಸಾಧಿಸಿಕೊಳ್ತಾ ಇರುವಂತಹ ದುರ್ಗಾ ಪ್ರತ್ಯುತ್ತರಗಳು ಬರಬೇಕಿದೆ. ಫೈನಲ್ ಕದನದಲ್ಲಿದ್ದೇವೆ. ಕಟ್ಟೆ ದಾಳಿಯಲ್ಲಿ ತಮ್ಮ ತಂಡವನ್ನ ಉಳಿಸಿಕೊಳ್ಳಬೇಕಿದೆ.
ಹಳ್ಳಿಯಲ್ಲಿ ಶ್ರೀಕಾಂತ ಬಲಾಢ್ಯ ಬಾಹುಗಳನ್ನು ಮುಂದೆ ಚಾಚಿ ಕೊನೆ 5 ನಿಮಿಷ, ಲಾಸ್ಟ್ 5 minutes more. ದೀಪು ಟ್ರೋಫಿ ಯಾರಿಗೆ? ಟ್ರೋಫಿ ಯಾರಿಗೆ? ಟ್ರೋಫಿ ಯಾರಿಗೆ? ಅತಿಥಿಗಳನ್ನ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ಆಯೋಜನೆಯನ್ನು ಮಾಡಿರುವಂತಹ ನಮ್ಮೂರಿನ ಶ್ರೀ ಪ್ರಶಾಂತ್ ಕೋಣೆಹರ, ಅಭಿಲಾಷ್ ಅಮೀನ್, ಹಾಗೆಯೇ ಕೋಟ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಾದಂತಹ ಪ್ರಸನ್ನ ತಿಕ್ಕಟ್ಟೆ ಮತ್ತು ವಿಜಯ್ ಕುಮಾರ್ ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ.
ಬನ್ನಿ ಸರ್. ಐಕಾನಿಕ್ ಬಿತ್ಕಲ್ಕಟ್ಟೆ ಇದರ ಸರ್ವ ಸದಸ್ಯರನ್ನ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಬೆಸ್ಟ್ ಟೀಮ್ ಇನ್ ದಿ ಟೂರ್ನಮೆಂಟ್ ಐಕಾನಿಕ್ ಬಿತ್ಕಲ್ಕಟ್ಟೆ. ಉದಯೋನ್ಮುಖ ಆಟಗಾರ. ಹಾಗೆ ಮುಂದೆ ನಿಮ್ಮ ವೈಯಕ್ತಿಕ ಜೀವನವು ಕ್ರೀಡಾಕೂಟದಲ್ಲಿ ಉತ್ತಮವಾಗಿರಲಿ. ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಉದಯೋನ್ಮುಖ ಆಟಗಾರ ರಾಕೇಶ್ ಸ್ಟಾರ್ ಬಾಯ್ಸ್. ಉತ್ತಮವಾದ ಸವ್ಯಸಾಚಿಯಾಗಿ ತಂಡವನ್ನು ಮುನ್ನಡೆಸಿರುವ ಚೇತು ಕೋಣೆಹರ ಫ್ರೆಂಡ್ಸ್ ಹಾಲಾಡಿ. Congratulations, sir. Goes to Deepak यानी दीपू ಚಾಲೆಂಜರ್ಸ್ ಜಪ್ತಿ. ಚಾಲೆಂಜರ್ಸ್ ಜಪ್ತಿಯ ದೀಪಕ್ ಬೆಸ್ಟ್ ಕ್ಯಾಚರ್ ಆಗಿ ಮೂಡಿ ಬಂದಿದ್ದಾರೆ. ಪಂದ್ಯಾಟದ ಆದಿಯಿಂದ ಅಂತ್ಯದವರೆಗೂ ಅಜೇಯ ತಂಡವಾಗಿ ಫೈನಲ್ ಹಂತವಷ್ಟು ಯಾರಿರ್ಬೋದು? ಅಲ್ಲ, ಉಪೇಂದ್ರ ಗುಂಡ ಯಾನೆ ಉಪೇಂದ್ರ ಆಲ್ರೌಂಡರ್ ಆಗಿ ಮೂಡಿ ಬಂದಿದ್ದಾರೆ. ಚಾಲೆಂಜರ್ಸ್ ಜಪ್ತಿ ಇದರ ಗುಂಡ ಯಾನೆ ಉಪೇಂದ್ರ ಆಲ್ರೌಂಡರ್ ಆಗಿ ಮೂಡಿ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಮಯೂರ ಫ್ರೆಂಡ್ಸ್ ಹೈಕಾಡಿ ಇವರಿಗೆ ಇವರ ಸರ್ವ ಸದಸ್ಯರು ವೇದಿಕೆಗೆ ಬನ್ನಿ. 4th ಪ್ಲೇಸ್ ಚತುರ್ಥ ಸ್ಥಾನವನ್ನ ಪಡೆದರು ಮಯೂರ ಫ್ರೆಂಡ್ಸ್ ಹೈಕಾಡಿ. ಚತುರ್ಥ ಸ್ಥಾನವನ್ನು ಪಡೆದಿರುವಂತಹ ಮಯೂರ ಫ್ರೆಂಡ್ಸ್ ಹೈಕಾಡಿ, ಶುಭಾಶಯಗಳು ತಮಗೆ. ನೇತೃತ್ವದಲ್ಲಿ ದ್ವಿತೀಯ ಸ್ಥಾನಿ ಮೊಳಹಳ್ಳಿ ಗ್ರಾಮದ ಕೋಣಿಹರದಲ್ಲಿ ಅಜೇಯರಾಗಿ ಪ್ರತಿಯೊಂದು ಪಂದ್ಯದಲ್ಲೂ ಅಜೇಯರಾಗಿ ಉಳಿದು ಫೈನಲ್ ಪಂದ್ಯದಲ್ಲೂ ಕೂಡ ಅಜೇಯರಾಗಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಚಾಲೆಂಜರ್ಸ್ ಜಪ್ತಿ. ಚಾಲೆಂಜರ್ಸ್ ಜಪ್ತಿ ತಂಡದ ಮಾಲಕರು, ಮೆಂಟರ್, ಕೋಚ್ ಇವರೆಲ್ಲರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. 2025ರ ಕೋಣೆಹರ ಟ್ರೋಫಿ ಇದನ್ನ ಎತ್ತಿ ಹಿಡಿಯುವ ತಂಡವಾಗಿ ಮೂಡಿ ಬಂದಿದೆ ಚಾಲೆಂಜರ್ಸ್ ಜಪ್ತಿ.
ಸೇಮ್ ಅತಿಥಿಗಳಿಂದ ಸ್ಮರಣಿಕೆಯನ್ನ ಪಡೆಯುವಂತೆ ಪ್ರತಿಯೊಬ್ಬರಿಗೂ ಸದಸ್ಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಬಾರಿಗೆ ಇತಿಹಾಸವನ್ನ ಸೇರಿದೆ ಮೊಳಹಳ್ಳಿ ಗ್ರಾಮ ಕೋಣೆಹಾರ. ಇದೊಂದು ಕುಂದಾಪುರ ತಾಲೂಕಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿದ ಮೂಲಕ ಯಶಸ್ವಿಯಾಗಿದೆ. ಗ್ರಾಮಕ್ಕೊಂದು ಹೆಸರು ಬಂದಿದೆ. ನಿಮ್ಮ ಗುಂಡ ಹೋಗುರು ಅದು ನಾವು ಹೇಳೋದು ಯಾರಿಗೆ ಏರಿದ್ರೆ ಲವ್ ಯು ಆಲ್. ಆದೇಶ ಅನುಜ ಇದಕ್ಕತ್ತಿ ಹೇಮಂತ್ ಇದಕ್ಕತ್ತ ಚಾಲೆಂಜರ್ ಜಪ್ತಿಗೆ ನೀ ಬರ್ತಿಲ್ಲ